सप्ताश्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहं तं सूर्यं प्रणमाम्यहम्. ಹರಿಯಲಾರದ ಘೋರಸನ್ ದೇಹದ ಪಿಯಳ್ ಮುಳುಗಿದೆ, ಹರಿಯಲಾರದ ಘೋರಸನ್ ದೇಹದ ಪಿಯಳ್ ಮುಳುಗಿದೆ, ಮನದಿ ಮೂಡಿದ ಅಂಧಕಾರವ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ, ಹರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಸಕ್ಕೆ ನೊಂದು ಸಿಲುಕಿದೆ ಎಂದು ತಾಪದೆ, ಬಂಧು ಬಾಂಧವರೆಂಬ ಪಾಸಕ್ಕೆ ನೊಂದು ಸಿಲುಕಿದೆ ಎಂದು ತಾಪದ್, ನೀಗಿಸೋ ಶೋಧನೆಯ ಕೈಯದೆ, ನೀಗಿಸೋ ಶೋಧನೆಯ ಕೈಯದ ಶಾಂತಿ ನೀಡೋ ಶಾಂಬಲಾಂಗನೆ, ಶಾಂತಿ ನೀಡೋ ಶಾಂಬಲಾಂಗನೆ, ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಓ ನಮೋ ಸೂರ್ಯದೇವಾಯ ನಮಃ, ಓ ನಮೋ ಸೂರ್ಯದೇವಾಯ ನಮಃ, ಓ ನಮೋ ಭಾಸ್ಕರಾಯ ನಮಃ. ಕರ್ಣ ಮಗು, ಕರ್ಣ. ಯಾರು ನನ್ನ ಏಕರಾತಿಯನ್ನು ಭಂಗಪಡಿಸಿದ? ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ದಾರಿ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅಂದರೆ ನನ್ನ ಎತ್ತಮ್ಮ. ಅಮ್ಮ ಅಮ್ಮ, ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ.
ಕುವರನ ಪೊರದೆ ಅಮ್ಮ ಕರುಣೆಯ ತೋರಿದೆ ಕುವರನ ಪೊರದೆ ಎಂದಿಗೆ ಈರುಳವ ತೀರಿಸಲೇನ ಎಂದಿಗೆ ಈರುಳವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನೊಂದನು ಹರಿವೆ ಮಗುವಮ್ಮ ನಾನಾಗ ಏನೊಂದನು ಹರಿವೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೋರದೆ ಅಕ್ಷಮ್ಯವೆನಿಸೆ ಜೀವವ ತೋರದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿವುದೇ ಕೊರತೆ ಐವರ ಮಾತೆ ನಿನಗಿವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿ ಆಗೋ ಕಂದ ಕೀರ್ತಿಶಾಲಿ ಆಗಪ್ಪ ಎಂತ ಕೀರ್ತಿಯಮ್ಮ ನನ್ನದು ಎಂತಹ ಕೀರ್ತಿ ಅಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದ್ರೂ ಏನು ತಾಯಿ ಅಮ್ಮ ಆ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸೆಲ್ವಿದವು ಹೀಗಿರುವಾಗ ಮನುಷ್ಯ ಮಾತ್ರನವನಾದ ನಾನು ನಿನಗೆ ಮಾಡಿದ ಅಪರಾಧವೇ ಆದ್ರೂ ಏನು ತಾಯಿ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು ಹೀನ ಕುಲದವನು ನೀಚ ಕುಲದವನು ಎಂದು ದೂಡಿ ಬಿಟ್ಟಿದಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾದ ನೀನೇ ಕಮ್ಮ ಸಮ್ಮನಾದ ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ
ನನ್ನೇಕಮ್ಮ ಬಿಟ್ಟೆ? ಕರ್ಣಾರ್ಜುನ ಮಧ್ಯೆ ಈ ಬೇಕರ ಕಮರೆಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆ. ನಮ್ಮ ಮಹಾಪರಮ ಪಾಪಿಯನ್ನು ಇಷ್ಟು ದಿನ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ ಅಮ್ಮ. ಈ ನಿನ್ನ ಉಪಕಾರ ಭಾರವನ್ನು ನಾನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಬಾಲ ನಿನ್ನ ಹೌದಪ್ಪ, ನಿನ್ನ ತಾಯಿ ನಾನೇನಯ್ಯ.
ಹಡೆದಿನು ನಿನ್ನ ಲೋಕಪವಾದಕ್ಕೆ ನದಿಯಲೆಸೆದೇನೋ ಲೋಕಪವಾದಕ್ಕೆ ನದಿಯಲೆಸೆದೇನೋ ಕಣ್ಣೀರಿನ ಕಾರಾಗಲಿ ಈ ಜನ್ಮದ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೇನೆಯ ಈ ಜೀವ ನಿನದೇ ಕಂದ ಮಗನೇ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲಗುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು. ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರೋ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನೇ. ನನ್ನನ್ನು ಕ್ಷಮಿಸಯ್ಯ, ನನ್ನನ್ನು ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು ತಾಯಿ. ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿಯೇ? ಈ ನಿನ್ನ ಪಾದ ಸೇವೆ ಮಾಡುವ ಆ ಬಾಂಧವರಲ್ವೇ ನಮ್ಮ ಶಕ್ತಿಶಾಲಿಗಳು. ಅಂತ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಆದದ್ದು ಹಾಗೆ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯ ಬಾಳೆ. ವೈಲಗಾಡದ ಕೌರವರನ್ನು ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುತ್ತೇನೆ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ. ಹಾಗಲ್ಲ ಹಾಗಲ್ಲ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಬಂದು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರಬೇಕೆ? ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸಯ್ಯ. ಅಮ್ಮ, ನೀನು ವೀರಮಾತೆ ತಾನೆ. ನೀನು ಹೇಳು, ಪರದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಸಕಲ ಕಾರ್ಯಗಳು ಎಲ್ಲವೂ ನನ್ನಿಂದನೇ ಸಾಬೀತಪಡಿಸಬೇಕಾಗಿರುವಾಗ, ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತುರಿದರೆ ನಾನು ಕೊಲೆಪಾತಿಗಿಂತ ಕಡೆಯಾಗದಿಲ್ಲವೇ? ನನ್ನ ತಂದೆ ತಾತಂದ್ರ ನರಕಕ್ಕೆ ಬೀಳದಿಯರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು
ಕರ್ಣ ಅಂತ ನೀಚನೆಂದು ತಲಬಾಗಿ ನನ್ನನ್ನು ಶಪಿಸಾದಿಯರೇ ತಾಯಿ. ಇಂಥ ಸಂದಿದ್ದ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ವಿತ್ತ ಬೋಧನೆ ಮಾಡುತ್ತಾಯಿ. ಮಾತೆಯಾದ ನೀನೇ ನನಗೆ ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? 6 ಜನ ಸೇರಿ ರಾಜ್ಯ ಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಹೇಳು ಅಮ್ಮ. ಇದುವರೆಗೂ ಆ ಸಹೋದರ ಎಂಬ ಭಾವನೆ ನನ್ನಲ್ಲಿಲ್ಲ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಡಗಿ ಹೋಗಿರುವುದಮ್ಮ. ಪುನಃ ಚಿಗುರದೆ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಈ ಕರ್ಣನು ಅಂತ ನೀಚನಲ್ಲ. ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಡಿವಿನಿ. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು, ನೀಚ ಕುಲದವನು ಎಂದು ರೂಢಿಬಿಟ್ಟಿದಾಗ ಆದರ್ಶಿ ಭೂ ಮನ್ನಣೆಯಿಂದ ಸಾಕಿ ಸಲ್ಪಿದವನಲ್ಲವೇ? ಅಂಗರಾಜಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿ ತನ್ನ ಪ್ರಾಣದಂತೆಯೂ ಹೃದಯ ಸಗನಂತೆಯೂ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಧರ್ಮವೇ? ಸರ್ವದಾಗಲಾರದು. ನಾನು ಯುದ್ಧದಲ್ಲಿ ಪರಮುಖನಾಗಲೇ ತಾಯಿ, ಪರಮುಖನಾಗಲಾರೆ. ಹೋಗಲಿ ಕಂದ, ಹೋಗಲಿ ಬಿಡು. ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರು ಏನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ, ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಯ್ಯ. ಆಗಬಹುದು. ಆದರೆ ಯಾರನ್ನಾದ್ರೂ ಉಳಿಸುವೆನು, ಆ ನನ್ನ ಪರಮವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನಿಂದ ನಾನೇ ಮೃತನಾದ ಅಥವಾ ನನ್ನಿಂದ ಅರ್ಜುನೇ ಮೃತನಾದ. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರ ಬೇಕೆ? ಏಕೆ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ವೈರ? ಹೋಗಲಿ ಬಿಡು, ಆಯ್ತು. ನೀನು ಇನ್ನು ನಾನು ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನಾದರೂ ನೀನು ನಡೆಸಿಕೊಡುವೇನು? ಅದೇನು ಹೇಳುತ್ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಕರ್ಣ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು.
ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದದ ಕಮಲದಾಣ ಜನನೀ. ಹಾಗಾದರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ದೊಡ್ಡ ಬಾಣವನ್ನು ಪುನಃ ತೊಡಮಾರು. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಎಂತ ಮಾತನ್ನು ದುರ್ಯೋಧನ, ಮಿತ್ರ ದುರ್ಯೋಧನ, ಈಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರದೃಷ್ಟಕ್ಕೆ ಸರಿಯಾಗಿ ವಿದ್ರನು ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ಉದ್ದಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತಿಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದರೂ ತೊಟ್ಟ ಮಾಡುವನು ಪುರಾ ಸುಡಬೇಡ ಕಳ್ಳ. ಎಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಲೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ. ಅಮ್ಮ, ನೀ ಎತ್ತ ಮಗನ ಮೇಲೆ ನಿಂಗೆ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಈಗೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಸಂದೇಹವ ಬಿಡುವಮ್ಮ, ಈ ಕರುಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡುವಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲಗಿಳಿದು ಬರಲಿ, ಈ ತರೆಯ ಬಿರಿದು ನಿಲ್ಲಲಿ. ಅಮ್ಮ,
ಮುಗಿಲೆಗಿಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇತ್ತಾಣ ತಪ್ಪೆ ನಮ್ಮ, ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೇ. ಅಮ್ಮ, ಕರ್ಣ, ನಿನ್ನ ಸಂದೇಹವನ್ನು ಬಿಡು, ಇನ್ನು ನಿರ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಏನು ಕಂದ? ಹೀಗೆ ಬಾ. ಏನು ಮಗನೇ? ಅಮ್ಮ, ಎತ್ತ ತಾಯಿಯಾದ ನಿನ್ನ ಪ್ರಥಮ ದರ್ಶನವೋ ಇಂದಾಯಿತು. ಪುನಃ ನಿನ್ನನ್ನು ನೋಡೋ ಭಾಗ್ಯ ನನಗೆ ಲಭಿಸಿದೆಯೋ ಇಲ್ಲವೋ. ಆದ್ದರಿಂದ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ನಡೆಸಿಕೊಡುತ್ತೇನೆ, ಹೇಳು ಕಂದ, ಹೇಳಪ್ಪ. ಸತ್ಯವಾಗಿ ನಡೆಸಿಕೊಡೆಯಮ್ಮ. ಶ್ರೀಕೃಷ್ಣನ ಪಾದದಾಣಿಯಾಗಿ ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ತಿಳಿಸಬೇಡ ತಾಯಿ. ಯಾರಲ್ಲೂ ತಿಳಿಸಬೇಡ. ದೈವವಶಾತ್ ನಾನೇನಾದರೂ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವೆ ತಾಯಿ, ಅತಿ ವಿನಯದಿಂದ ಬೇಡಿಕೊಳ್ಳು. ಇದೆಂತಹ ಸಂಕಟ ಕುಮಾರ! ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಎಂದು. ಬಗೆ ಬಗೆಯೊಳು ನೊಂದು ಕಣ್ಣೀರು ಗೆರುವೆ. ಅಮ್ಮ, ಬಗೆ ಬಗೆಯೊಳು ನೊಂದು ಕಣ್ಣೀರು ಗೆರುವೆ. ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಯುಗದಿ ಕಾಣಲಹುದೆ ಮಗನೇ ನಿನ್ನ
ಪಾಲು ಮಾಡಿದ ನನ್ನ ತಾಯಿಯು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೆ ಹೋದಳು. ಹೇಗಿದಿ? ನಿನ್ನ ಮೈಮೆ ಅಗಡಿತವಾಗಿತ್ತು, ನಿನ್ನ ಮೈಮೆ ಅಗಡಿತವಾಗಿತ್ತು. ನಿನ್ನ ನೀಲೆಯನ್ನು ಹರಿತವರಾರು ಪ್ರಭು, ಹರಿತವರಾರು. ಇದು ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವ, ಅರಿಯಲ ಸಾಧ್ಯವೋ? ಮಿತ್ರ ದುರ್ಯೋಧನ, ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರೆಯರೋ ದೇವ, ಹರಿಯಲ ಸಾಧ್ಯವೋ? ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರೆಯರೋ ದೇವ, ಹರಿಯಲ ಸಾಧ್ಯ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಯರೇ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿಯರೇ? ಹೋಗಲಿದ್ದರು ಸರಿ, ಹೋಗಲಿದ್ದರು ಸರಿ, ಭಾಗ್ಯವಿದ್ದರು ಸರಿ, ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೀ ನೋಡಿ ನಗಬೇಕು. ಆಡಿಸಿ ನೀನವರ ಅಳಿಸಿ ನಗಬೇಕು. ಅರಿತವರಾರೋ ಇದು ನಿನ್ನ ಮಾಯೆಯ ತಿಳಿದವರಾರಿಯರೋ ದೇವ, ಅರಿಯಲ ಸಾಧ್ಯವೋ? ಏ ವಿಧಿ, ಏ ವಿಧಿ, ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನಾನು ನೋಡುವೆನು. ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಪಾರ್ಥ.
ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಅರ್ಥ ಮಾಧವ, ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೋಪಾಣು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೋಪಾಣು ಭಯಂಕರ. ಮಹಾರಥಿಕ ಬಹು ಪದಾದಿ ಪರುರುತ. ಅರ್ಜುನ, ವಾಸುದೇವ, ಮಹಾರಥಿಕ ಬಹು ಪದಾದಿ ಪರಿವೃತ ಮಹಾಗ್ರಾರಿ ಭಟ ಸಮಕ್ರಾಂತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಹಯಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ಹಯಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಯಿನ ರೋಚಿ ಕುಲ ಮಹದ್ವಿನಿಖಿಲ. ತುಯಿನ ರೋಚಿ ಕುಲ ಮಹದ್ವಿನಿಖಿಲ. ಕೃಪ ಭರಿತ ಕುರು ವಿಜಯ ಪರಿಹರಿತ. ಕೃಪ ಭರಿತ ಕುರು ವಿಜಯ ಪರಿಹರಿತ ವಿಜಯ. ಜವದೊಳ್ ವೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಹಿತ್ತ ನೋಡು ಪಾರ್ಥ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮೀಲಿತವಾದ ಸಾಗರದಂತೆ ಶೋಭಿಸುತ್ತಿರುವುದು. ಕೌರವೇಶ್ವರನು ತನಗೆ ಅತ್ಯಂತ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿಯೂ ಇರುವನು. ಇತ್ತ ನೋಡು ಪಾರ್ಥ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರೆಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಹಿತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತವಾದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸುಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ದೇವಾ ಮಾಧವ ಸಮರ ಬೇಡವೈ ಬೇಡುವೆ ದಯೆ
ದೇವಾ ಮಾಧವ ಸಮರ ಬೇಡವೈ ಬೇಡುಪೇ ದಯೆ ತೋರು ನೀ ದೇವಾ. ರಣವನು ನೋಡಲು ತನುವಿದು ನಡುಗಿದೆ, ರಣವನು ನೋಡಲು ತನುವಿದು ನಡುಗಿದೆ. ಧರೆಯಲಿ ಶೂರನೆಂದೆನಿಸುತ್ತ ನಾನು ಬಂಧು ಬಾಂಧವರನ್ನು ಹತಗೈವುದೇ. ಧರೆಯಲಿ ಶೂರನೆಂದೆನಿಸುತ್ತ ನಾನು ಬಂಧು ಬಾಂಧವರನ್ನು ಹತಗೈವುದೇ. ಏತಕ್ಕೆ ಈ ಪರಿ ಏತಕ್ಕೆ ಈ ಪರಿ ಶೋಧನೆ ಗೈಯುವೆ ದೇವಾ. ಮಾಧವ ಸಮರ ಬೇಡವೈ ಬೇಡುವೆ ದಯೆ ತೋರು ನೀ ದೇವಾ. ಮಾಧವ ಸಮರ ಬೇಡವೈ ಬೇಡುವೆ ದಯೆ ತೋರು ನೀ ದೇವಾ ದೇವಾ. ಏನೆಂದು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದಾದರೂ ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲಷ್ಟು ಜನರ ಧಮಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿಯೂ ಈ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಕುತಶ್ವ ಕಸ್ವಲಮಿದ ವಿಷಮೇ ಸಮಪಸ್ತುತೋ ಅನಾರ್ಯ ದುಷ್ಟಮಸ್ವರ್ಗ್ಯ ಅನಾರ್ಯ ದುಷ್ಟಮಸ್ವರ್ಗ್ಯ ಮಪಕೀರ್ತಿ ಕರಮರ್ಜುನ ಅರ್ಜುನ. ಅರ್ಜುನ, ವಾಸುದೇವ, ಇಂತಹ ವಿಷಮಾವಸಾರದಲ್ಲಿ ಈ ಕಶ್ಮಲ ಭಾವವು ನಿನ್ನಲ್ಲೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಹನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಮಹಂ ಸಂಕೇ ದ್ರೋಣಂಚ ವಧುಸೂದನ
ಇಶುಭಿಃ ಪ್ರತಿಯೋಚ್ಯಾಮಿ ಪೂಜಾರ್ಹ ವರಿಸೂದನ ವರಿಸೂದನ ಮಧುಸೂದನ. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ನಾನು ಬಾಣವನ್ನು ಪ್ರಯೋಗಿಸಬಹುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯು ಶ್ರೇಷ್ಠಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ ವಾಸುದೇವ. ಅಸ್ಥಿರಂ ಕೀರ್ತಿ ಶಾಶ್ವತಂ ಅಸ್ಥಿರಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ ಮರುಳೇ 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 ಯಾರನ್ನು ಯಾರು ವರಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವರಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣಮಾರ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾರದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮರು, ದ್ರೋಣರು, ನೀನು, ನಾನು ಸಹ ಅನೇಕ ಬಾರಿ ಜನಿಸಿರುವವು, ಮುಂದೆಯೂ ಜನಿಸುವವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತಗೊಳ್ಳುವವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಜನಾರ್ದನ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ವಾಸುದೇವ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ ಅರ್ಜುನ. ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಭಾಜನ ನೆನೆಸುವೆ.
ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರ. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಅಪಕೀರ್ತಿ ಬರುವುದಂತಿರಲಿ, ಸಾರ್ಥಕ ಕೀರ್ತಿಗೆ ಬರಸಿಡಿಲೊಡೆಸಲೇ. ಬಂಧು ಬಾಂಧವ ಗುರು ಹಿರಿಯರನೇ ಕರನು ಕೊಂದು ಪಾಪದ ಹೊರೆಯ ಶಿರದಿ ಹೊರೆಲಾರೆನು ನಾ. ಕೃಷ್ಣ ಕೃಷ್ಣ ಮಾಧವ ಕೃಷ್ಣ. ಹಾಗಾದರೆ ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಕರ್ಮವು ಮಾನವ ಜೀವನದ ರಾಜಮಾರ್ಗ, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನುಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಧರ್ಮ. ಅರ್ಜುನ, ವಾಸುದೇವ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಬರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ಆಹಾ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಯಾಂ ನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ವಾಸುದೇವ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನಿಸಿರುವವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಹವ್ಯಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವಾಗುವುದೋ, ಅಧರ್ಮದ ಉದ್ಧಾರವಾಗುವುದೋ, ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮಾ, ಉತ್ತರವನ್ನು ಕರುಣಿಸು. ಅರ್ಜುನ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕವಾದ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು.
ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ, ಪ್ರಳಯ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿ ವ್ಯವಹಾರ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿನ ರಸಾತ್ಮಕನು ನಾನು. ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಸಮಸ್ತ ಭೂತಗಳ ಆದಿಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುಹು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುಋಷಿಯೂ ಆಗಿರುವನು. ಅರ್ಜುನ, ವಾಸುದೇವ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವು ಪಾರ್ಥ. ಆಹಾ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ಅರ್ಜುನ, ವಾಸುದೇವ, ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈಕಾಲುಗಳು ಕಂಬಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಮನವು ಚಂಚಲದಿ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾನಿಧಿಯೇ, ನಿನ್ನ ಸೌಮ್ಯ ರೂಪವನ್ನು ತೋರೋ. ಶರಣು ಶರಣು ಗಿರಿಧಾರಿ ಗಿರಿಧಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುನಿ ರಮಣ, ಮುಕ್ತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ. ಮಾಡು ಕೃಪೆಯನು ಕೃಷ್ಣ ಕೃಷ್ಣ ಕೃಷ್ಣ. ಮಾಡು ಕೃಪೆಯನು ಪಾಮರನೆನ್ನೊಳು, ಮಾಡು ಕೃಪೆಯನು ಪಾಮರನೆನ್ನೊಳು. ಭೀಕರ ರೂಪದ ಬೇಗೆಯನ ಸಹಿಸೆ, ಭೀಕರ ರೂಪದ ಬೇಗೆಯನ ಸಹಿಸೆ.
ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ಹೇ ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ವದನವೆಲ್ಲಿ? ಅರ್ಜುನ, ವಾಸುದೇವ, ಭಯವನ್ನು ಬಿಡು ಪ್ರಾಣಸಕ. ನನ್ನ ಶಂಖ ಚಕ್ರ ಗರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಲೋಚನೆ ಮಾಡಿ ನನ್ನ ಹೃದಯದಲ್ಲಿ ಇರಿಸಿಕೊಳ್ಳುವೆನು. ನಿಮಿತ್ತ ಮಾತ್ರಕ್ಕೆ ನೀನು ನನ್ನ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಿಸಿದನಾಗಿ ಕೀರ್ತಿಯನ್ನು ಪಡೆಯುವ ಮಾತ. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ಸಮರ ಗೀತೆಯನ್ನು ವಿದೆಯ. ಅಪಕೀರ್ತಿ ಬರುವುದರಂತಿರಲಿ, ಬರಸಿಡಿಯೊಡನೆ ಅಪಕೀರ್ತಿ ಬರುವುದರಂತಿರಲಿ, ಬರಸಿಡಿಯೊಡೆಸಲೇ ಹರಿಕರುಣಿಸಿದ ಧರ್ಮ ಸಂದೇಶದಿಂದರ್ಜುನ ಕಲಿತ ಮಮಕಾರ ತೊಲಗಿ ಪಿಡಿದ ಗಾಂಡೀವ ಅಜೇಯನಾಗಿ, ಪಿಡಿದ ಗಾಂಡೀವ ಅಜೇಯನಾಗಿ.